ಆ ಕ್ಷೇತ್ರವನ್ನು ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೋದು ಅನ್ನೋದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳ ದೂರದೃಷ್ಟಿಯ ಚಿಂತನೆ, ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನುವ ಅವರ ಒಂದು ಕಾನ್ಸೆಪ್ಟ್ ಏನಿದೆ, ಅದಕ್ಕೆ ನಾನು ಇರ್ಬೋದು, ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ಇರ್ಬೋದು, ನಮ್ಮ DRM ಅವರು, ನನಗೆ ಭಾರಿ ಹೆಮ್ಮೆ ಆಗಿದ್ದು ನೋಡಿದ್ರಲ್ಲ 3 ತಿಂಗಳಲ್ಲಿ ಕನ್ನಡದಲ್ಲಿ ಮಾತಾಡ್ತಾರೆ ಅಂದರೆ ಸೋಮಣ್ಣನ ಪ್ರಭಾವ ಇದೆಯೋ ಇಲ್ಲೋ? ಅಲ್ಲಿ ನಾನು ಹಿಂದಿ ನಾನು ಇನ್ನೂ ಕಲ್ತಿಯಾಕಾಗಲ್ಲ, ನನಗಿನ್ನ ಫಾಸ್ಟ್ ಆಗ್ಬಿಟ್ರು. ಮೇರಾ ಸೆ ಫಾಸ್ಟ್ ಹೋಗೆ, ಮೇರಾ ಸೆ ಫಾಸ್ಟ್ ಹೋಗೆ. ಈ ಬಾಂಧವ್ಯ, ಈ ಒಡಂಬಡಿಕೆ, ವಿಶ್ವಾಸ, ಆತ್ಮೀಯತೆ ಯಾವಾಗ ಬರ್ತದೆ ಅಂದರೆ ಒಂದು ಸಣ್ಣ ಅಪಚಾರವೂ ಕೂಡ ಇಲ್ಲದೆ ಹೋದಾಗ. ಆ ಕೆಲಸ ನಾವು ನೀವೆಲ್ಲ ಸೇರಿ ಮಾಡೋಣ. ನಿಮಗೆ ಧನ್ಯವಾದಗಳು. ಒಂದು ಈಗಾಗಲೇ ನಾನು ಏನೇನು ಹೇಳ್ಬೇಕೋ ಹೇಳ್ಬಿಟ್ಟಿದ್ದೀನಪ್ಪ. ಸಿದ್ದರಾಮಯ್ಯನವರು ಅದೇ ಲೆವೆಲ್ನಲ್ಲಿ ಇದ್ದಾರೆ ಅನ್ನೋದು ನನ್ನ ಭಾವನೆ. ಇದನ್ನು 10 ವರ್ಷ ಆಗೋಗಿದೆ ರೀ. ಇನ್ನೇನು ಅವರೇ ಕಾಂತರಾಜುನೇ ಸೈನ್ ಆಗ್ತಾರೆ ಓಡೋಗಿದ್ರು. ಅದಾದಮೇಲೆ ನಮ್ಮ ಜಯಪ್ರಕಾಶ್ ಹೆಗಡೆಗೆ ನಾವು ತಂದು ಅವರು ಕೂಡ ಎಲ್ಲ ಒಂದು ಕಡೆ ಮಕ್ಕಿ ಆದರು. ಎಲ್ಲರಿಗೂ ಕೂಡ ಸ್ವಾರ್ಥ ತುಂಬಿ ತುಳುಕಿತ್ತು. ಅದಕ್ಕೆ ಈಗಾಗಲೇ ಯಾರ್ಯಾರು ತೊಂದರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಗೊಂದಲ ಈಗ ಸಾಕಷ್ಟು ಆಗೋಗಿದೆ. ಇನ್ನಷ್ಟು ಗೊಂದಲ ಮಾಡ್ಕೋಬೇಡಿ, ಅದನ್ನು ತಿರಸ್ಕಾರ ಮಾಡಿ ಮತ್ತೆ ರೀಸರ್ವೆ ಮಾಡಿ ಪ್ರತಿಯೊಂದನ್ನು ಕೂಡ ಪಾರದರ್ಶಕವಾಗಿ ಮಾಡಿ. ನೀವು ನಿಮ್ಮ ಕಾಲದಲ್ಲಿ ಅನೌನ್ಸ್ ಮಾಡಿ, ನೀವೇ ಕ್ರೆಡಿಟ್ ತೊಗೊಳ್ಳಿ, ನಾನೇನು ಬೇಡ ಅನ್ನೋದಿಲ್ಲ. ಆದರೆ ಒಂದು ಕಣ್ಣಿಗೆ ಎಣ್ಣೆ, ಒಂದು ಕಣ್ಣಿಗೆ ಬೆಣ್ಣೆ, ಸುಣ್ಣ, ಅದು ಆಗೋದು ಬೇಡ. ಬೆಣ್ಣೆನೂ ಬೇಡ, ಸುಣ್ಣನೂ ಬೇಡ. ನಿಮ್ಮ ಅನುಭವ, ಬಣ್ಣ ಹೆಂಗಿದೆಯೋ ಗೊತ್ತಿಲ್ಲ, ಇಬ್ಬರಿಗೂ ನಿಮ್ಮ ಅನುಭವನ ದಯವಿಟ್ಟು ಹಂಚ್ಕೊಳ್ಳಿ. ನಿಮ್ಮ ಅನುಭವನ ಹಂಚ್ಕೊಳ್ಳಿ. ಒಂದು ಹೇಳ್ತೀನಿ ಕೇಳಿ, ನನಗೆ ತಿಳಿದ ಮಟ್ಟಿಗೆ ಸಿದ್ದರಾಮಯ್ಯನವರ ಹತ್ರದಿಂದ ನಾನು ನೋಡಿದ್ದೇನೆ. ಇಷ್ಟೆಲ್ಲ ಗೊಂದಲ ಇಟ್ಕೊಂಡು ಅವರು ಅದನ್ನು ಕೈ ಹಾಕಿದ್ರೆ ಜೇನುಗೂಡು ಕೈ ಹಾಕ್ದಂಗೆ ಆಯ್ತದೆ ಅನ್ನೋದು ಅವ್ರಿಗೆ ಅರಿವಿದೆ. ಅರಿವನ್ನು ಉಳ್ಳವರಾಗಿ ನನಗನ್ನಿಸ್ತದೆ ಇದರಿಂದ ಏನು ಪ್ರಪಂಚ ಮುಳುಗೋಗೋದೇನಿಲ್ಲ, ಏನೇನೂ ಆಗೋದಿಲ್ಲ. ಇವತ್ತಾಗೋದು 10 ವರ್ಷದಿಂದನೇ ಆಗಬೇಕಾಗಿತ್ತು. ಅವತ್ತು ತಾವೇ ಇದ್ರಿ. ಇನ್ನೂ 3 ವರ್ಷ ರಿಪೋರ್ಟ್ ಕೊಟ್ಟಾಗ ಸೈನ್ ಹಾಕ್ದಿರ ಕೊಟ್ಟಿದ್ದ ಕಾಂತರಾಜು. 10 ವರ್ಷ ಹೇಳಿದ್ರಿ, ಬೇಡ, ಕರೆಸಿ 1-1.5 ವರ್ಷ ಟೈಮ್ ಕೊಡಿ, ಅಷ್ಟೊಳಗಡೆ ಎಲ್ಲ ಮಾಡಿ. ಮತ್ತು ಪಾರದರ್ಶಕವಾಗಿ ಮಾಡಿದ್ಮೇಲೆ ನಿಮ್ಮನ್ನೇ ದೇವರಾಜರ್ಷಿ ಯಾವ ರೀತಿ ನಾವು ನೆನೆಸ್ತೀವೋ ಅದೇ ರೀತಿ ನೆನೆಸ್ಕೋತೀವಿ. ಅದನ್ನು ಬಿಟ್ಟು ತಪ್ಪನ್ನು ಮಾಡಿ ಎಲ್ಲ ಒಂದು ಕಡೆ ಖಳನಾಯಕರಾಗಬೇಡಿ ಅಂತ ನನ್ನ ವಿನಂತಿ.